ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದುಬಿಟ್ಟು ಇವಾಗ ನೈಟಿನ ಹೇಗೆ ಆಲ್ಟ್ರೇಷನ್ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ಗೆ ನಾನು ನೈಟಿಗೆ ಯಾವ ರೀತಿ ಆಲ್ಟ್ರೇಷನ್ ಮಾಡ್ತೀನಿ, ಎಷ್ಟು ಚಾರ್ಜ್ ಮಾಡ್ತೀನಿ ಅನ್ನೋದನ್ನು ಒಂದ್ಸಲ ತಿಳ್ಕೊಳ್ಳಿ. ನೀವು ಎಷ್ಟು ಚಾರ್ಜ್ ಮಾಡ್ಬೋದು ಅನ್ನೋದು ಒಂದು ಐಡಿಯಾ ಬರುತ್ತೆ. ನೀವು ಆಲ್ರೆಡಿ ಈ ಥರ ಸ್ಟಿಚಿಂಗ್ ಮಾಡೋದಕ್ಕೆ ಒಂದು ಲೆವೆಲ್ಗೆ ನಾವು ತೊಗೋತೀವಿ ನೋಡಿ. ನಿಮ್ಮ ಏರಿಯಾ ಕಡೆ ನಿಮ್ಮ ಕಡೆ ಹೆಂಗೆ ತೊಗೋಬೋದು ಆ ಥರ ನೋಡಿ ತೊಗೊಳ್ಳಿ. ಒಂದು 10 ರೂಪಾಯಿ ಕಮ್ಮಿನೇ ತೊಗೊಳ್ಳಿ. ಅವಾಗ ಕಸ್ಟಮರ್ಗಳು ಇನ್ನೂ ಸ್ವಲ್ಪ ಜಾಸ್ತಿ ಬರ್ತಾರೆ. ಓಕೆನಾ? ಇವಾಗ ಇದು ನೈಟಿ ಮಾಮೂಲಿ ನೈಟಿಗಳೆಲ್ಲ ಏನು ಮಾಡ್ತೀವಿ, ಈ ಥರ ಸೈಡಲ್ಲಿ ಫಿಟ್ಟಿಂಗ್ ಮಾಡಿಬಿಡ್ತೀವಿ ಅಷ್ಟೇ. ಆದರೆ ಇದು ಬಂದುಬಿಟ್ಟು ಶೋಲ್ಡರ್ ಇಷ್ಟು ದೊಡ್ಡದಿರುತ್ತೆ ನೋಡಿ, ಈ ಥರ ದೊಡ್ಡದಿರುತ್ತೆ ನೋಡಿ. ಸ್ಲೀವ್ ಚಿಕ್ಕದಿದೆ. ಇವಾಗ ಇದನ್ನು ಇಷ್ಟು ಮಾಡಿ ಅಂತ ಹೇಳ್ತಿದ್ದಾರೆ ತುಂಡಕ್ಕೆ. ಇವಾಗ ಇಷ್ಟು ಮಾಡಿದ್ರೆ ಹಿಂಗೆ ಬರುತ್ತೆ ನೋಡಿ. ತೋಳೆ ಇರಲ್ಲ, ತೋಳಿಲ್ಲ, 2 ಇಂಚು ತೋಳಿದೆ. ಇದು ಜಾಸ್ತಿ ಪಟ್ಟಿ ಇದೆ. ಅದಕ್ಕೋಸ್ಕರ ಅವ್ರೇನು ಮಾಡಿದ್ರು, ನಮಗೆ ಈ ತೋಳು ತೆಗೆದ್ಬಿಟ್ಟು ಇದು ಕಟ್ ಮಾಡಿ ತೋಳು ಅಟ್ಯಾಚ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಅವಾಗ ಏನಾಗುತ್ತೆ, ಇದು ಪಟ್ಟಿನೂ ಚಿಕ್ಕದಾಗುತ್ತೆ, ಶೋಲ್ಡರ್ ಪಟ್ಟಿ. ಆವಾಗ ಸ್ಲೀವ್ಸ್ ಇರುವಷ್ಟನ್ನೇ ಇಲ್ಲಿಗೆ ಅಡ್ಜಸ್ಟ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ. ಅದನ್ನು ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ನೋಡೋಣ. ಫಸ್ಟ್ಗೆ ಇದು ಬಿಚ್ಕೋಬೇಕು. ಇದು ಆಲ್ರೆಡಿ ದೊಡ್ಡೋಲ್ಗೆ ಹಾಕಿರೋದ್ರಿಂದ ಏನು ಕಷ್ಟ ಏನಾಗಲ್ಲ. ಹೆಂಗಪ್ಪ ಬಿಚ್ಚೋದು ಅಂದ್ಕೋಬೇಡಿ, ದೊಡ್ಡೋಲ್ಗೆ ನೋಡಿ ಬಂದುಬಿಡ್ತು, ಇಷ್ಟೇ ಬಂದುಬಿಡ್ತು. ಇವಾಗ ಇದು ಫುಲ್ಲು ತೆಗೆದುಬಿಡ್ತೀನಿ ಸ್ಲೀವ್ಸ್ನ. ಈ ಥರ ದೊಡ್ಡಲ್ಗೆ ಆಗಿರೋದ್ರಿಂದ ಜಾಸ್ತಿ ಹಂಗಂದ್ಬಿಟ್ಟು ಜೋರಾಗಿ ಎಳಿಬೇಡಿ, ಕಿತ್ತೋದ್ರೆ ಹರಿದೋದ್ರೆ ಕಷ್ಟ. ನಿಧಾನಕ್ಕೆ ತೆಗೀರಿ, ಬಂದುಬಿಡುತ್ತೆ. ಒಂದೊಂದು ಬಟ್ಟೆ ಹಂಗೆ ಗಟ್ಟಿ ಇರೋದು, ಏನೂ ಆಗಲ್ಲ. ಈ ಥರ ನೋಡಿ, ಈ ರೀತಿ 2 ಕಡೆನೂ ಫಸ್ಟು ಸ್ಲೀವ್ಸ್ನ ತೆಗೆದುಬಿಡೋಣ. ಅವರು ನೈಟಿಗಳನ್ನ ಥರ ಶೋಲ್ಡರ್ ದೊಡ್ಡದಾಗಿರೋದು ಹಾಕೊಳ್ಳೋಕೆ ಇಷ್ಟಪಡಲ್ಲ. ಹಾಗಾಗಿ ಈ ರೀತಿ ಮಾಡ್ಕೊಳ್ಳಿ. ಈ ಥರ ಫಸ್ಟು ಸ್ಲೀವ್ಸ್ ತೆಗೆದುಬಿಡಿ. ತೆಗೆದುಬಿಟ್ಟು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಯಾಕೆಂದರೆ 2 ಸ್ಲೀವ್ಸು ನಮ್ಗೆ ಒಂದೇ ಲೆವೆಲ್ಗೆ ಬರಬೇಕಲ್ಲ, ಅದಕ್ಕೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ನೀಟಾಗಿ. ಇಲ್ಲಿ ಒಂದು ಗುಂಡು ಪಿನ್ ಹಾಕ್ಕೊಳ್ಳಿ. ನೀವು ಗುಂಡು ಪಿನ್ ಹಾಕ್ಕೊಂಡ್ರೇ ನೀಟಾಗಿ ಕೂತ್ಕೊಳ್ಳೋದು, ಇಲ್ಲಾಂದ್ರೆ ಆ ಕಡೆ ಈ ಕಡೆ ಇದಾಗುತ್ತೆ. ಓಕೆನಾ? ನೈಟಿ ಆಮೇಲೆ ಟಾಪ್ಕೊಂಡು ಒಂದೊಂದನ್ನ ಈ ರೀತಿ ಮಾಡಿಸ್ಕೊತಾರೆ. ಕೆಲವರು ಬೇಡ, ಆಮೇಲೆ ದುಡ್ಡು ಜಾಸ್ತಿ ಹೇಳಿದ್ರೆ ಬೇಡ ಅಂತಾರೆ. ಕೆಲವರು ಇರಲಿ ಬಿಡಿ ಮಾಡ್ಕೊಡಿ, ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ ಅನ್ನೋರು ಇದ್ದಾರೆ. ಯಾಕಂದರೆ ಫಿಟ್ಟಿಂಗ್ ಬೇಕು ನಮಗೆ, ಶೋಲ್ಡರ್ ಅಷ್ಟು ದೊಡ್ಡದು ಬೇಡ ಅನ್ನೋರು ಮಾಡಿಸ್ಕೊತಾರೆ. ಓಕೆನಾ? ಈ ರೀತಿ ಒಂದೊಂದು ಗುಂಡು ಪಿನ್ ಹಾಕೋಬಿಡಿ. ಅವಾಗ ಏನಾಗುತ್ತೆ ಅಲ್ಲಿ ನಮಗೆ ನೀಟಾಗಿ ಕೂತ್ಕೊಳ್ಳುತ್ತೆ, ಫಿಟ್ಟಿಂಗ್ ಎಲ್ಲ ನೀಟಾಗಿ ಬರುತ್ತೆ. ನೈಟಿಲೇನಷ್ಟು ಇಲ್ಲ, ಆದ್ರೂ ಕೆಲವರು ನೀಟಾಗಿ ಬೇಕು ಫಿಟ್ಟಿಂಗು ಅಂತಾನೆ ಕೇಳ್ತಾರೆ. ಇವಾಗ ನೋಡಿ, ಇಲ್ಲಿ ಈ ಥರ ಶೋಲ್ಡರ್ ಇದ್ದಾಗ ಈ ಥರ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಇದೂ ಅಷ್ಟೇ, ಒಂದು ಉದ್ದ ತುಂಡ ಆ ಥರ ಅಂದರೆ ರೆಡಿಮೇಡ್ ಅಲ್ವಾ, ಅವ್ರು ಅರ್ಜೆಂಟಿಗೆ ಹೆಂಗೆಂಗೋ ಹೊಲ್ದಿಕ್ಕಿರ್ತಾರೆ, ಫಿನಿಶಿಂಗ್ ಇರಲ್ಲ. ಈ ರೀತಿ ಮಾಡಿಕೊಂಡು ಇಲ್ಲೊಂದು ಪಿನ್ ಹಾಕೋತೀನಿ. ಈ ರೀತಿ ಇಲ್ಲೊಂದು ಪಿನ್ ಹಾಕ್ಕೊಂಡು ಇವಾಗ ಇದು ಎಷ್ಟು ಬೇಕಷ್ಟು ಕಟ್ ಮಾಡ್ಕೊಳ್ಳೋಣ. ನಾನು ಆಲ್ರೆಡಿ ಮಾರ್ಕ್ ಮಾಡಿದ್ದೀನಿ, ತೋರಿಸ್ತೀನಿ. ಮಾರ್ಕಿಂಗ್ ಪೀಸ್ ಅಂತ ತಗೊಂಡು ಇವಾಗ ಇಲ್ಲಿದೆ. ನೀವು ಟೇಪಲ್ಲಿ ಬೇಕು ಅಂದರೆ ಟೇಪಲ್ಲಿ ಅಳತೆ ಮಾಡ್ಕೊಳ್ಳಿ. ಅವ್ರು ಸುಮ್ಮನೆ ಮಾರ್ಕಲ್ಲೇ ಹೇಳಿದ್ದಾರೆ ನಮ್ಗೆ ಇಲ್ಲಿವರೆಗೂ ಮಾಡಿ ಅಂತ. ನೋಡಿ, ಕಾಣಿಸ್ತಾ ಇದೆಯಾ? ಇಲ್ಲಿವರೆಗೂ ಬೇಕು ಅಂತ ಹೇಳಿದ್ದಾರೆ. ನಾನು ಅಷ್ಟಕ್ಕೆ ಮಾರ್ಕ್ ಮಾಡ್ತೀನಿ ನೋಡಿ. ಒಂದು 4.25 ಇರ್ತೀನಿ. ಓಕೆನಾ? 4.25 ಅಂದರೆ 5 ಇಂಚಿಗಿದ್ರೆ 4.25 ಬರುತ್ತೆ. ಓಕೆ, ಇಲ್ಲಿಂದ ಇವಾಗ ಇಲ್ಲಿಗೆ ಒಂದು ಸ್ಟ್ರೇಟಾಗಿ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಯಾಕೆಂದರೆ ಇದನ್ನು ಜಾಸ್ತಿ ಮಾಡೋಕ್ಕಾಗಲ್ಲ, ಇಲ್ಲಿಗೆ ಸೇರಿಸ್ಕೋಬೇಕು ನಾವು. ಹಾಗಾಗಿ ಈ ಥರ ಸ್ಕೇಲ್ ಇದ್ದರೆ ಸ್ಕೇಲಲ್ಲೇ ಮಾರ್ಕ್ ಮಾಡ್ಕೊಳ್ಳಿ. ನಿಮಗೇನಾದರೂ ಸ್ಕೇಲಲ್ಲೇ ಮಾಡ್ಕೊತೀನಿ ಅಂದರೆ ಈ ಥರ ಸ್ಕೇಲಲ್ಲೇ ಮಾಡಿಕೊಂಡು ಮಾಮೂಲಿ ಇಲ್ಲಿಗೆ ಟೈಟ್ ಮಾಡ್ಕೊಳ್ಳಿ. ಓಕೆನಾ? ಇವಾಗ ಇಲ್ಲಿ ಬಂದ್ಬಿಟ್ಟು ಜಾಸ್ತಿ ಇಲ್ಲಿವರೆಗೆ ತೆಗಿಯೋಕೆ ಹೋಗ್ಬೇಡಿ, ಸ್ವಲ್ಪ ಕ್ರಾಸಾಗಿ ತಗೊಳ್ಳಿ. ಯಾಕೆಂದರೆ ಜಾಸ್ತಿ ಒಳಗಡೆ ತಗೋಬೇಡಿ, ಇಷ್ಟು ತಗೊಳ್ಳಿ. ಇಷ್ಟೇನೆ ಇದು. ಇನ್ನೇನು ಮಾಡೋಕ್ಕೆ ಹೋಗ್ಬಾರ್ದು, ಇದಿಷ್ಟನ್ನು ಕಟ್ ಮಾಡ್ಕೋಬೇಕು. ಇದು ಕೆಳಗಡೆ ಏನು ಮಾಡೋಂಗಿಲ್ಲ. ಈ ಸ್ಟಿಚ್ ಮಾಡಿಕೊಂಡು ನಾವು ಫಿಟ್ಟಿಂಗ್ ಹಿಡಿದ್ರೆ ಆಯಿತು. ಅವರು ಒಂದು 2 ಇಂಚ್ ಹಿಡೀರಿ ಅಂತ ಹೇಳಿದ್ದಾರೆ, ಅಷ್ಟು ಹಿಡಿದ್ರೆ ಸಾಕು. ಫಸ್ಟ್ಗೆ ಇವಾಗ ಇದನ್ನು ಕಟ್ ಮಾಡ್ಕೊತೀವಿ. ಓಕೆನಾ? ಕಾಣಿಸ್ತಾ ಇಲ್ಲ, ಈ ಕಡೆ ಇಟ್ಕೊತೀನಿ. ಓಕೆ, ಹೀಗೆ ನೀಟಾಗಿ ಕಟ್ ಮಾಡ್ಕೊಳ್ಳೋದು. ಎಲ್ಲಿಗೆ ಮಾಡ್ತಿದೆ ಅಲ್ಲಿಗೆ ಕಟ್ ಮಾಡ್ಕೊಳ್ಳಿ, ಆಯಿತಾ? ಇಷ್ಟೇ. ಇದೇನು ಶೇಪ್ ತೆಗಿಬೇಕು ಏನೂ ಇಲ್ಲ. ನೀವು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಇದೊಂಚೂರು ಮುಂದೆಗಡೆ ಒಂಚೂರು ತಗೊಂಡ್ರೆ ಸಾಕು. ತೆಗಿತೀನಿ ಅಂದರೆ, ಇಲ್ಲಾಂದ್ರೆ ಅದ್ರ ಅವಶ್ಯಕತೆ ಇಲ್ಲ. ಇದು ನೈಟಿ ಆಗಿರೋದ್ರಿಂದ ಅವಶ್ಯಕತೆ ಇಲ್ಲ. ಆದರೂ ತೋರಿಸ್ತೀನಿ, ಎಲ್ಲ ಡ್ರೆಸ್ಗಳಲ್ಲಿ ತೆಗಿಯೋಂಗೆ ಒಂಚೂರು ಶೇಪ್ ತೆಗೆದ್ರೆ ಆಯಿತು. ಇದು ಮುಂದೆ ಪೀಸಲ್ಲಿ ಅಷ್ಟೇ, ಇಷ್ಟೇ, ಆಯಿತಾ? ಇವಾಗ ಇದನ್ನು ಹೇಗೆ ಸ್ಟಿಚ್ ಮಾಡೋದು ಅಂತ ನೋಡೋಣ ಬನ್ನಿ. ಇನ್ನೇನು ಇಲ್ಲ, ಇಲ್ಲಿ ಅವರು 2 ಇಂಚಿಗೆ ಬೇಕು ಸ್ಟಿಚಿಂಗ್ ಅಂತ ಹೇಳಿರೋದ್ರಿಂದ ಇಲ್ಲಿವರೆಗೂ ಬರುತ್ತೆ ಸ್ಟಿಚ್ಚು. ಅದು ನೋಡಿಕೊಂಡು ನಾನು ಟೇಬಲ್ ಅಳತೆ ಮಾಡ್ಕೊಂಡು ತೋರಿಸ್ತೀನಿ. ಇವಾಗ ಇದನ್ನು ಇಲ್ಲಿ ಕೆಳಗಡೆ ಫೋಲ್ಡಿಂಗು ಮಾಡಬೇಕು. ಇದು ಹಾಗೆ ಇದೆಯಲ್ಲ, ಇದನ್ನು ಸ್ವಲ್ಪ ಫೋಲ್ಡ್ ಮಾಡಿದ್ರೆ ನೀಟಾಗಿ ಫಿನಿಶಿಂಗ್ ಇರುತ್ತೆ. ಹಾಗಾಗಿ ನೀಟಾಗಿ ಇಟ್ಕೊಳ್ಳೋಣ. ಇವಾಗ ಇದನ್ನು ನೋಡ್ಕೊಳ್ಳೋಣ, ಏನಾದ್ರು ಹೆಚ್ಚು ಕಮ್ಮಿ ಇದ್ದರೆ ಸ್ವಲ್ಪ ಇದನ್ನು ಆ ಕಡೆ ಈ ಕಡೆ ಇದು ಮಾಡ್ಕೊಳ್ಳೋಣ. ಓಕೆನಾ? ಈ ರೀತಿ ತೊಗೊಂಡು ಇದು ಸ್ವಲ್ಪ ತುಂಡಾನೇ ಬರ್ತಿದೆ ನೋಡಿ, ಇಷ್ಟಿದೆಯಲ್ಲ. ಇವಾಗ ಇದನ್ನ ಏನಪ್ಪ ಮಾಡಬೇಕು ಅಂದರೆ ಸ್ಲೀವ್ಸ್ನ ಸ್ವಲ್ಪ ಇನ್ನೂ ಕೆಳಗಡೆಗೆ ಒಂದು 1/2 ಇಂಚ್ ಕೆಳಗಡೆ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ, ನಮಗೆ ಲೆಂತ್ ಸಿಗುತ್ತೆ.
ಅದನ್ನು ಜಾಯಿಂಟ್ ಮಾಡೋದಕ್ಕೆ ಒಂದು ಅರ್ಧ ಇಂಚು ಜಾಸ್ತಿ ಸಿಗುತ್ತೆ. ಈ ರೀತಿ ಇದೆಯಲ್ಲ, ಇದರಿಂದ ಸ್ವಲ್ಪ ಕ್ರಾಸಾಗಿ ತಗೊಳ್ಳೋಣ. ಓಕೆನಾ, ಇಷ್ಟೇ. ಇವಾಗ ಇಷ್ಟು ತಗೊಂಡಿರೋದ್ರಿಂದ ಏನಾಗುತ್ತೆ, ಇವಾಗ ನಮಗಿಲ್ಲಿ ಸ್ವಲ್ಪ ಉದ್ದ ತಗೊಂಡ್ವಲ್ಲ ಕರೆಕ್ಟಾಗಿ ಬರುತ್ತೆ. ಈಗ ನೋಡಿ, ಅಕಸ್ಮಾತ್ ಇದು ಸಾಕಾಗಿಲ್ಲ ಅಂದ್ರೂ ಇಲ್ಲಿವರೆಗೂ ಏನು ಬರಲ್ಲ, ಸ್ಟಿಚ್ ನಮ್ಗೆ ಇನ್ನೂ ಇಲ್ಲೇ ಬರುತ್ತೆ. ಹಂಗಾಗಿ ಇಲ್ಲಿ ಸ್ವಲ್ಪ ಎಳೆದು ಇದು ಮಾಡ್ಕೋಬೋದು. ನಿಮ್ಗೆ ಹಂಗೂ ಆಗಿಲ್ಲ ಅಂದರೆ ಈ ಥರ ಬಟ್ಟೆ ಪೀಸ್ ಇದ್ದರೆ ಒಂದು ಸ್ವಲ್ಪ ಜಾಯಿಂಟ್ ಮಾಡ್ಕೊಳ್ಳಿ, ಇಲ್ಲಿವರೆಗೂ ಬರುತ್ತೆ. ಇಲ್ಲ ಅಂದರೆ ಏನು ಪರವಾಗಿಲ್ಲ, ಇಲ್ಲಿಗೆ ನಾವು ಸ್ಟಿಚ್ ಮಾಡೋದು ಅವರು ಆಲ್ರೆಡಿ 2 ಇಂಚ್ ಎಕ್ಸ್ಟ್ರಾ ಹೇಳಿರೋದ್ರಿಂದ ಇಲ್ಲಿಗೆ ಬರುತ್ತೆ, ಸ್ಟಿಚಿಂಗ್ ಹೋಗುತ್ತೆ. ಹಂಗಾಗಿ ಇದು ನೈಟಿ ಆಗಿರೋದ್ರಿಂದ ಫುಲ್ಲು ಕೆಳಗಡೆವರೆಗೂ ಏನು ಇದು ಮಾಡಲ್ಲ, ಇಲ್ಲಿಂದನೇ ಹಿಂಗೆ ಹೋಗಿ ಹಿಂಗೆ ಕ್ರಾಸಾಗಿ ಹೋಗುತ್ತೆ. ಓಕೆನಾ, ಫುಲ್ಲು ನಾವು ಅಲ್ಲಿವರೆಗೂ ಹಿಡಿಯಲ್ಲ. ಆಮೇಲೆ ಇದು ಪಾಕೆಟ್ ಬೇರೆ ಇದೆ, ಹಂಗಾಗಿ ಇದು ಪಾಕೆಟ್ವರೆಗೂ ಮಾತ್ರ ಹಿಡಿಯೋದು, ಅಲ್ಲಿ ಮೇಲೆಲ್ಲ ಹಿಡಿಯೋಕ್ಕಾಗೋದಿಲ್ಲ. ನೋಡಿ, ಈ ಕಡೆಯಿಂದ ಒಂದು 2 ಇಂಚು ಬಿಡಿ ಅಂತ ಹೇಳಿದ್ದಾರೆ. ಒಂದು 2 ಇಂಚು ಅಂದರೆ ಒಂದು 2-3 ಇಂಚು ನೈಟಿ ದೊಡ್ಡದಲ್ವಾ, ಸ್ವಲ್ಪ ಚಿಕ್ಕದೇ ಮಾಡಿ ಅಂತ ಹೇಳಿದ್ದಾರೆ. ನೋಡಿ, ಇಲ್ಲಿಂದ ಸ್ಟಿಚಿಂಗ್ ಇಲ್ಲಿತ್ತಲ್ವಾ, ಇಲ್ಲಿಂದ 2 ಇಂಚು ಅಂದ್ರೂ ಇಲ್ಲಿಗೆ ಮಾರ್ಕ್ ಮಾಡ್ಕೊತೀನಿ. ನೋಡಿ, ಇಷ್ಟು ಬರುತ್ತೆ. ಅದು ಬಂದ್ಬಿಟ್ಟು ಇದು ಜಾಬ್ ಇರೋದ್ರಿಂದ ಸ್ವಲ್ಪ ಕ್ರಾಸಾಗಿ ಇಡ್ತೀನಿ, ಕೆಳಗಡೆ ಮಾತ್ರ ಸ್ವಲ್ಪ ಉದ್ದಕ್ಕೂ ಹಿಡಿಯೋದು ಅಷ್ಟೇ. ಇದು ನಮ್ಗೆ ಇಲ್ಲಿ ಜಾಬ್ ಇಲ್ಲ ಅಂದರೆ ಈ ಫುಲ್ಲು ಹಿಂಗೆ ತಗೋಬೇಕು. ಓಕೆನಾ, ಇಲ್ಲಿಂದ ಎಲ್ಲ ಬಾಡಿ ಬಂದರೆ ಸಾಕು, ಬಾಡಿ ಇದಕ್ಕೆ ಮಾತ್ರ ಫಿಟ್ಟಿಂಗ್ ಬಂದರೆ ಸಾಕು, ಕೆಳಗಡೆ ಲೂಸ್ ಇರಬೇಕು ನೈಟಿ ಎಲ್ಲ. ಓಕೆನಾ, ಈ ರೀತಿ ಮಾಡ್ಕೊಂಡ್ರೆ ಆಯಿತು. ಇದಕ್ಕೇನು ಮಾರ್ಕೇ ಬೇಕು ಅಂತೇನಿಲ್ಲ, ಅವ್ರು ಎಷ್ಟು ಹೇಳಿರ್ತಾರೆ ಅಷ್ಟು ಮಾರ್ಕ್ ಮಾಡ್ಕೊಳ್ಳಿ. 2 ಇಂಚು 3 ಇಂಚು ಇಲ್ಲ ಹಾಗೆ ಮಾಡ್ಕೊಂಡಿರಿ. ಅವ್ರಿಗೆ ಅಳತೆ ಕೊಡುವಾಗಲೇ ಹೇಳ್ತಾರಲ್ವ, 2 ಇಂಚು ಸಾಕು ನಮಗೆ, 3 ಇಂಚು ಸಾಕು. ನೈಟಿಲಿ ಏನಿಲ್ಲ, ಇವಾಗ ಇದು ಹಿಡಿದುಬಿಟ್ಟು ಏನೋ ಲೂಸ್ ಆಯಿತು ಅಂದರೆ ಇನ್ನೂ ಒಂದು ಹೊಲಿಗೆ ಹಾಕ್ಕೊಡಿ, ತೊಂದರೆ ಏನಿಲ್ಲ. ಟೈಟ್ ಆಯಿತು ಅಂದರೆ ಒಂದು ಹೊಲಿಗೆ ಬಿಚ್ಕೊಳ್ಳಿ ಅಂತ ಒಂದು 2-3 ಹೊಲಿಗೆ ಹಾಕಿ ಒಂದು ಹೊಲಿಗೆ ಬಿಚ್ಕೋತಾರೆ. ಇದೇ ನೈಟಿಲಿ ಏನೋ ಥರ ಇರೋಲ್ಲ, ಲೂಸಾಗೇ ಇರುತ್ತೆ, ಏನು ತೊಂದರೆ ಇಲ್ಲ. ಓಕೆನಾ, ಈ ರೀತಿ ಕಟಿಂಗ್ ಮಾಡ್ಕೋಬೇಕು. ಇದು ಕೆಳಗಡೆ ಒಂಚೂರು ಫೋಲ್ಡ್ ಮಾಡಬೇಕು. ಅವರು ಸ್ವಲ್ಪ ಮಾಡಿ ಉದ್ದ ಇದೆ ಅಂತ ಹೇಳಿದ್ದಾರೆ, ಈಗ ಸ್ವಲ್ಪ ಫೋಲ್ಡ್ ಮಾಡಿದ್ರೆ ಆಯಿತು. ಒಂದು ಸ್ವಲ್ಪ ಕಾಣಿಸ್ತಾ ಇದೆಯಾ, ಇಲ್ಲಿಂದ ಮಾರ್ಕೇನಿಲ್ಲ, ಅವ್ರು ಸುಮ್ಮನೆ ಹಿಂಗೆ ಒಂದು ಅಂದಾಜಾಗಿ ಹೇಳಿದ್ದಾರೆ. ಇಷ್ಟು ಫೋಲ್ಡ್ ಮಾಡಿದ್ರೆ ಆಯಿತು. ಓಕೆನಾ, ಈ ರೀತಿ ಸ್ಟಿಚಿಂಗ್ ಆಯ್ತು. ಇವಾಗ ಇದು ಎರಡನ್ನೂ ನಾನು ಅಲ್ಲಿ ಸ್ಟಿಚಿಂಗ್ ಮಾಡೋಕ್ಕೆ ತೋರಿಸ್ತೀನಿ. ನೋಡಿ, ಇಲ್ಲಿ ಆಲ್ರೆಡಿ ಇಲ್ಲಿ ಪೀಸ್ ಇದೆಯಲ್ಲ, ಬೇಕಂದರೆ ಈ ಪೀಸಲ್ಲಿ ನಾವು ಜಾಯಿಂಟ್ ಮಾಡ್ಕೊಳ್ಳೋಣ. ಈ ಸೈಡ್ ಬಟ್ಟೆ ಸಾಕಾಗಿಲ್ಲ ಅನ್ನಲ್ಲ, ಆ ಸೈಡ್ಗೆ ಇದನ್ನ ಹಾಕ್ಕೊಂಡ್ರೆ ನಡೆಯುತ್ತೆ. ಓಕೆನಾ, ಅದೇ ಕಲರ್ ಆಗುತ್ತೆ, ಚೆನ್ನಾಗಿರುತ್ತೆ. ಓಕೆನಾ, ಬನ್ನಿ ಇದು ಹೇಗೆ ಸ್ಟಿಚಿಂಗ್ ಮಾಡೋದು ನೋಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಇದು ಸ್ಟಿಚ್ ಮಾಡೋಕ್ಕೆ ತೊಗೊಬಂದಿದ್ದೀನಿ. ಇವಾಗ ಹೆಂಗಿದ್ರೆ ಇದರಲ್ಲಿ ಪೀಸ್ ಕಟ್ ಮಾಡ್ಕೊಂಡಿದ್ವಲ್ಲ, ಇದರಲ್ಲೇ ನಾವು ಜಾಯಿಂಟ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಜಾಯಿಂಟ್ ಮಾಡ್ಕೊಂಡು ನಮಗೆ ಇದು ಫುಲ್ಲು ಫಿನಿಶಿಂಗ್ ಕೊಡುತ್ತೆ. ಅವ್ರ ಹೊರಗೆ ಬಿಚ್ಕೊಂಡ್ರೂ ನಮಗೆ ಏನೋ ಇದಾಗಲ್ಲ. ಹಾಗಾಗಿ ಇದನ್ನ ಈಗಲೇ ಕಟ್ ಮಾಡ್ಕೊತೀನಿ. ಇದಕ್ಕೆ ಇಷ್ಟೇ ಉದ್ದ ಇರೋದ್ರಿಂದ ಸಾಕು, ಇಷ್ಟು ಉದ್ದ ಕಟ್ ಮಾಡಿಕೊಂಡ್ರೆ ಈಗ ಇದಕ್ಕೆ ಆ ಕಡೆ ಸ್ಟಿಚ್ ಮಾಡ್ಕೊಳ್ಳೋಣ. ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಡೈರೆಕ್ಟಾಗಿ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳಿ. ಓಕೆನಾ, ಫಸ್ಟಿಗೆ ಈ ರೀತಿ ಸ್ಟಿಚ್ ಮಾಡ್ಕೊತೀನಿ. ತೆಗೆದ್ಬಿಟ್ಟು ಈಗ ಒಂದು ಪಾಯಿಂಟ್ ಒಳಗೆ ಹಾಕೋಣ. ಈ ಕಡೆ ಬಾಡಿ ಸ್ಟಿಚ್ ಮಾಡ್ಕೊಳ್ಳೋಣ. ಕೆಳಗಡೆ ಫೋಲ್ಡಿಂಗ್ ಕಟ್ ಹಾಕಬೇಕು. ಇದು ಕೆಳಗಡೆ ಸುಮ್ಮನೆ ಒಂಚೂರು ಫೋಲ್ಡ್ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಇದು ಫೋಲ್ಡ್ ಮಾಡಬೇಕು. ಇದು ಕೆಳಗಡೆ ಫೋಲ್ಡ್ ಮಾಡಬೇಕಿರೋದ್ರಿಂದ ತೊಂದರೆ ಇಲ್ಲ, ಒಂದೇ ಫೋಲ್ಡಿಂಗ್ ಮಾಡಿ. ಈ ಥರ ಕೆಳಗಡೆದು ಫೋಲ್ಡಿಂಗ್ ಹೋಗುತ್ತೆ. ಈ ಕಡೆ ಅಷ್ಟೇ ಈಗ ಇದನ್ನ ಈ ರೀತಿ ಇಟ್ಕೊಂಡು ನೀಟಾಗಿ ಇದನ್ನ ಬೇಕಂದರೆ ಒಂಚೂರು ಶೇಪ್ ತೆಗಿಬೇಕು ಅಂದ್ರೆ ತಕ್ಕೊಬೋದು, ಎಂತಂದರೆ ನೇರದನ್ನ ಒಂಚೂರು ಬೇಕು ಅಂದರೆ ಅಲ್ಲಿ ತೆಗ್ದಿದ್ದೀರಲ್ಲ, ಇನ್ನೊಂದು ಸ್ವಲ್ಪ ಒಂಚೂರು ಕ್ರಾಸಾಗಿ ತೊಗೋಬೋದು. ಹೀಗೆ ಸ್ಲೀವ್ಸ್ ರೆಡಿ ಇತ್ತು. ಇವಾಗ ಇನ್ನೊಂದು ಸ್ಲೀವ್ಸ್ ರೆಡಿ ಮಾಡ್ಕೊತೀನಿ. ಈಗ ಇದನ್ನ ಫೋಲ್ಡ್ ಮಾಡ್ಕೊತೀನಿ.
ಇದು ಶೋಲ್ಡರ್ ಜಾಯಿಂಟ್ ಮಾಡಿದ್ದೀವಿ, ಈ ಸ್ಟಿಚ್ ಮಾಡ್ಕೊಂಬಿಡೋಣ, ಯಾಕಂದರೆ ದೊಡ್ಡ ಹೊಲಿಗೆ ಬಿಚ್ಕೊಂಬಿಡುತ್ತೆ. ಸ್ಟಿಚ್ ಹೊಲಿಗೆ ಹಾಕೊಂಬಿಡೋಣ. ವಿಡಿಯೋ ಕೊನೆವರೆಗೂ ನೋಡಿ, ನಾನು ಯಾರು ಎಷ್ಟು ತಗೊಳ್ತೀನಿ ಆಲ್ಟ್ರೇಷನ್ ಬಟ್ಟೆಗಳಿಗೆ ಅಂತ ಹೇಳ್ತೀನಿ. ಈಗ ಈ ರೀತಿ ಮಧ್ಯೆ ಇಟ್ಕೊಂಡು ನ್ಯಾಚ್ ಹಾಕಿರೋದು ಮುಂದೆ ಬರೋ ಥರ, ನಾನು ಯಾವುದೇ ಬ್ಲೌಸ್ಗಾದರೂ ಅಷ್ಟೇ ನ್ಯಾಚ್ ಹಾಕಿರೋದು ಮುಂದೆ ಬರಬೇಕು, ಆ ಥರ ಇಟ್ಕೊಂಡು ಇದಕ್ಕೆ ಮಧ್ಯೆ ಇಟ್ಕೊಳ್ಳಿ. ಮದುವೆ ಇಟ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಆ ಕಡೆ ಈ ಕಡೆ ಒಂದೇ ಲೆವೆಲ್ಗೆ ಬರುತ್ತೆ, ನಮಗೆ ಹೆಚ್ಚು ಕಮ್ಮಿ ಏನು ಬರುತ್ತೆ. ತುಂಬ ಚೆನ್ನಾಗಿ ಈ ಥರ ಅಂದರೆ ಫಿಟ್ಟಿಂಗ್ ಆಗಿರುತ್ತೆ. ನೈಟ್ ನಾವೇ ಸ್ಟಿಚ್ ಮಾಡಿದ್ದೀವಿ ಅಂದರೆ ಬಟ್ಟೆ ತಂದು ನಾವೇ ಹೊಲಿತೀವಿನೋ ಅನ್ನೋ ಥರ ಫಿಟ್ಟಿಂಗ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಒಂದ್ಸಲ ಟ್ರೈ ಮಾಡಿ. ನಿಮ್ಮ ನೈಟಿದು ಗೊತ್ತಾಗ್ತದೆ ಅಂದರೆ ಈ ರೀತಿ ನೋಡಿ, ಈ ಥರ ರೆಡಿ ಆಯಿತು. ಈಗ ಇದಕ್ಕೆ ಇನ್ನೊಂದು ಹೊಲಿಗೆ ಹಾಕ್ಕೊಂಬಿಡೋಣ. ಚೆನ್ನಾಗಿದೆ ಸ್ಟಿಫ್ ನೋಡಿ ಫ್ರೆಂಡ್ಸ್. ಇವಾಗ ಈ ರೀತಿ ರೆಡಿ ಆಗಿದೆ ನೋಡಿ, ಇಷ್ಟು ಚಿಕ್ಕದಾಗಿ ಹಾಕ್ಕೊಂಡಾಗ ಇಷ್ಟು ಬರುತ್ತೆ. ನೋಡೋಕ್ಕೆ ಈಗ ಸರಿಯಾಗಿದೆ. ನಾವು ಯಾವ ಬ್ಲೌಸ್ ಥರ ಹಾಕೋಕ್ಕೆ ಚೆನ್ನಾಗಿದೆ. ಓಕೆನಾ? ಚಿಕ್ಕದಾಗಿ ಇವಾಗ ಇದನ್ನು ಯಾವ ರೀತಿ ಇದು ಮಾಡ್ಕೊಳ್ಳೋದು, ಆಲ್ರೆಡಿ ಮಾರ್ಕ್ ಮಾಡಿದ್ದೀನಲ್ಲ, ಈ ಕಡೆ ಮಾಡಿರೋ ಅಷ್ಟೇ ಆ ಕಡೆಗೂ ಮಾಡ್ಕೋಬೇಕು. ಈ ಕಡೆ ಎಷ್ಟಿದೆ ಈ ಕಡೆಗೂ ಅಷ್ಟೇ ಮಾಡ್ಕೋಬೇಕು. ಈ ಕಡೆನೂ ಒಂದು 3 ಇಂಚಿಗೆ ಮಾಡ್ಕೊತೀನಿ. ನಾನು ಹೇಳ್ದಂಗೆ ಬೇಕು ಅಂದರೆ ಆಮೇಲೆ ಇನ್ನೂ ಸ್ವಲ್ಪ ಇಕ್ಕೋಬೋದು, ತೊಂದರೆ ಏನಿಲ್ಲ. ಇದು ನೈಟಿಗಳೇನು ಲೂಸಾಗೆ ಹಾಕ್ಕೊಳ್ಳೋದು, ಫಿಟ್ಟಿಂಗಾಗಿ ಏನು ಹಾಕೊಳ್ಳೋದು, ಒಂಚೂರು ಲೂಸ್ ಆದ್ರೂ ಹಾಕ್ಕೋಬೋದು, ತೊಂದರೆ ಏನಿಲ್ಲ. ಈ ನೈಟಿಗೆಲ್ಲ ಸ್ಲೀವ್ಸ್ ಎಲ್ಲ ಟೈಟ್ ಫಿಟ್ಟಿಂಗ್ ಆಗಿದೆಯಲ್ಲ, ಇದು ಮಾರ್ಕ್ ಮಾಡ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ. ಇದು ಜಾಬ್ ಇರೋದ್ರಿಂದ ಕ್ರಾಸಾಗಿ ಇಟ್ಕೋಬೇಕು, ಫುಲ್ ಹಿಡಿಯೋಕ್ಕಾಗಲ್ಲ. ಈ ಜಾಬ್ ಹತ್ರನೇ ಬ್ಯಾಕ್, ಯಾಕಂದರೆ ಜಾಬ್ ಇದೆಯಲ್ಲ ಇನ್ನೂ ಜಾಸ್ತಿ ಇದು ಮಾಡೋಕ್ಕಾಗಲ್ಲ. ಹಾಗಾಗಿ ಕೆಲವ್ರು ಜಾಬ್ ಬೇಡ ಅಂತ ಹೇಳ್ತಾರೆ, ಇವ್ರು ಜಾಬ್ ಬೇಕು ಅಂದರೆ ಏನು ಮಾಡೋಕ್ಕಾಗಲ್ಲ. ಸ್ಟಿಚ್ ಮಾಡ್ಕೊಂಡು ಫ್ರೆಂಡ್ಸ್ ಮತ್ತೆ ಈ ಕಡೆಯಿಂದ ಹಾಗೆ ಸ್ಟಿಚ್ ಹಾಕೊಂಡು ಪಾಕೆಟ್ ಇರೋದ್ರಿಂದ ಸ್ವಲ್ಪ ದೊಡ್ಡದಾಗಿದೆ, ಇಲ್ಲ ಅಂದರೆ ಸರಿ ಹೋಗುತ್ತೆ. ಓಕೆನಾ? ಬೇಕು ಅಂದರೆ ಇನ್ನೊಂದು ಸ್ಟಿಚ್ ಹಾಕ್ಕೋಬೋದು, ಎಕ್ಸ್ಟ್ರಾ ಸ್ಟಿಚ್ ಬೇಕು ಅಂದರೆ. ಇಲ್ಲಿ ಕೆಳಗಡೆ ಬಂದುಬಿಟ್ಟು ಅವರು ಒಂದಿಷ್ಟು ಫೋಲ್ಡ್ ಮಾಡೋಕ್ಕೆ ಇರ್ತಾರೆ, ಈ ಥರ ಒಂದು ಫೋಲ್ಡಿಂಗ್ ಸ್ಟಿಚ್ ಮಾಡಿಬಿಟ್ರೆ ನಮಗೆ ನೈಟಿದು ರೆಡಿ ಆಗುತ್ತೆ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಇಟ್ಕೊಂಡು ಒಂದೇ ಲೈನ್ ಇಟ್ಕೊಂಡು ಸ್ಟಿಚ್ ಮಾಡಿದ್ರೆ ನೋಡಿ ಹೀಗೆ ಈ ರೀತಿ ನೈಟನ್ನು ರೆಡಿ ಮಾಡಿದ್ದಾಯಿತು. ಈಗ ನೋಡಿ ಒಳ್ಳೆ ಡ್ರೆಸ್ ಥರನೇ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಡ್ರೆಸ್ ಥರನೇ ಕಾಣಿಸ್ತಾ ಇದೆ. ನೋಡ್ತಾ ಇದ್ದೀರಾ? ಈ ರೀತಿ ಡ್ರೆಸ್ ಆಲ್ಟ್ರೇಷನ್ ಮಾಡ್ದಂಗೆ ಇದೆ. ಓಕೆನಾ? ಇದು ಡ್ರೆಸ್ ಹಾಕೊಂಡಂಗೆ ಕಾಣಿಸುತ್ತೆ.
ಈ ರೀತಿ ಇದಕ್ಕೆ ನಾನು ಬಂದ್ಬಿಟ್ಟು ತೊಗೊಳ್ಳೋ ಚಾರ್ಜ್ ಬಂದ್ಬಿಟ್ಟು 80 ರುಪೀಸ್ ತೊಗೋತೀನಿ. ನಾವು ತೊಗೊಂಡಷ್ಟೇ ನೀವು ತೊಗೋಬೇಕು ಅಂತೇನಿಲ್ಲ, ನಿಮ್ಮ ಕಡೆ ಏನೇನು ಚಾರ್ಜ್ ಮಾಡ್ತಾರೆ ಆ ರೇಟ್ ತೊಗೊಳ್ಳಿ. ಇದಕ್ಕೆ ಶೋಲ್ಡರ್ ಕಟ್ ಮಾಡ್ದೇ ಹಾಗೆ ಸ್ಟಿಚ್ ಮಾಡಿದ್ರೆ ನಾನು ಬಂದ್ಬಿಟ್ಟು 50 ರೂಪಾಯಿ ತೊಗೋತೀನಿ. ಕೆಳಗಡೆ ಮತ್ತು ಸ್ಟಿಚ್ ಹಾಕಿ ಸ್ಲೀವ್ ಅಟ್ಯಾಚ್ ಮಾಡೋಕ್ಕೆ 50 ರುಪೀಸ್ ತೊಗೋತೀನಿ. ಪೆಟಿಕೋಟ್, ಲಂಗ, ನೈಟಿ, ಲಂಗ, ಪೆಟಿಕೋಟ್ ಅಂದರೂ ಲಂಗ ಅಂದರೂ ಒಂದೇ. ಟಾಪ್ಸ್ಗಳಿಗೆ ಎಲ್ಲದಕ್ಕೂ ನಾನು 50 ರುಪೀಸ್ ಚಾರ್ಜ್ ಮಾಡ್ತೀನಿ. ಅದೇ ಎಕ್ಸ್ಟ್ರಾ ಸ್ವಲ್ಪ ಬಿಚ್ಚಿ ಮಾಡೋ ಕೆಲಸಕ್ಕೆ ಒಂದು 20 ರುಪೀಸ್ 30 ರುಪೀಸ್ ಹಂಗೆ ಚಾರ್ಜ್ ಮಾಡ್ತೀನಿ. ಒಟ್ಟು 100 ರುಪೀಸ್ ಒಳಗಡೆ ನಾನು ಆಲ್ಟ್ರೇಷನ್ ತೊಗೋತೀನಿ. ಮಾಮೂಲಿ ಸ್ಲೀವ್ ಅಟ್ಯಾಚ್ ಮಾಡಿ ಫುಲ್ಲು ಸ್ಟಿಚ್ ಮಾಡೋದಕ್ಕೆ ನಾನು 50 ರುಪೀಸ್ ರೆಗ್ಯುಲರಾಗಿ ಚಾರ್ಜ್ ಮಾಡೋದು. ಇನ್ನು ಅದೇ ಎಕ್ಸ್ಟ್ರಾ ಈಗ ಶೋಲ್ಡರೆಲ್ಲ ಕಟ್ ಮಾಡೋದಲ್ಲ, ಆ ಥರ ಎಲ್ಲ ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಇದೆ, ಅದೊಂದು 30 ರುಪೀಸ್ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀನಿ. ನಿಮ್ಮ ಕಡೆ ಎಷ್ಟು ಚಾರ್ಜ್ ಮಾಡ್ತೀರಾ, ಏಕೆ ಇದು ಮಾಡ್ತಿದ್ದೀರಾ ಅಂತ ಕಮೆಂಟ್ ಮಾಡಿ. ಮತ್ತು ಆಮೇಲೆ ನೀವೇನಾದ್ರು ಸ್ಟಿಚ್ ಮಾಡ್ತಾಯಿದ್ರೆ ನೋಡಿ ಮಾಡಿ ತೊಗೊಳ್ಳಿ. ನಿಮ್ಮ ಏರಿಯಾದಲ್ಲಿ ಎಷ್ಟು ತೊಗೋತಾರೆ ಅದಕ್ಕಿಂತ 10 ರೂಪಾಯಿ ಕಮ್ಮಿ ತೊಗೊಳ್ಳಿ. ಇವಾಗ ನಾವು ತೊಗೊಳ್ಳೋಷ್ಟೇ ತೊಗೋಬೇಕು ಅಂತ ಏನು ರೂಲ್ಸ್ ಇಲ್ಲ. ನಿಮ್ಮ ಕಡೆ ಎಷ್ಟು ತೊಗೋತಾರೆ, ನಿಮ್ಮ ಕಡೆ ಒಂದು ಕಡೆ 30 ರೂಪಾಯಿ ತೊಗೋತಾರೆ, ಹಳ್ಳಿ ಕಡೆಯಲ್ಲಿ 20 ರೂಪಾಯಿ ತೊಗೋತಾರೆ. ಹಂಗಾಗಿ ನೋಡಿ ನಿಮ್ಮ ಕಡೆಗಿಂತ ಎಷ್ಟು ತೊಗೋತಾರೆ ವಿಚಾರಿಸಿ ನೋಡಿ ಮಾಡಿ ತೊಗೊಳ್ಳಿ ಫ್ರೆಂಡ್ಸ್. ಇದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ತೊಗೊಳ್ಳೋದು 50 ರುಪೀಸ್. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.